ನಿಮ್ಮಿಬ್ಬರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಬಿಟ್ಟಿದ್ದೀರಾ? ಬೆಳಿಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ? ಎಲ್ಲಿಗೆ ಹೋಗಿದ್ರಿ? ಹೋಗ್ಲಿ ಬಿಡು ಲಲಿತ, ಅವರಿಬ್ರು ಹೇಗೂ ಮುಂದೆ ಮದ್ವೆ ಆಗೋರು, ಎಲ್ಲೋ ಹೊರಗಡೆ ತಿರ್ಗಾಡ್ಕೊಂಡು ಬರಕ್ ಹೋಗಿರ್ತಾರೆ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೀಯಾ? ಅವ್ರು ಓಡಾಡ್ಲಿ, ಯಾರು ಬೇಡ ಅಂತಾರೆ? ಅಲ್ಲ, ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ಎಷ್ಟು ಗಾಬರಿ ಆಗತ್ತೆ. ನೀನ್ ಹೇಳ್ತಾ ಇರೋದು ಸರಿಯಾಗಿ ಇದೆ. ತನು, ಎಲ್ಲಿಗಮ್ಮ ಹೋಗಿದ್ರಿ? ಯಾಕೆ ಇಷ್ಟೊಂದು ಲೇಟ್ ಮಾಡ್ಕೊಂಡ್ರಿ? ಅಪ್ಪ, ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಇಬ್ರು ಜೊತೆಲಿ ಹೋಗಿ ಏನೋ ಕೆಲಸ ಇತ್ತು ಹೋಗಿದ್ದೆ ಅಂದ್ರೆ ಏನೋ ಅರ್ಥ? ತನು, ಎಲ್ಲಮ್ಮ ಹೋಗಿದ್ರಿ? ಯಾಕಮ್ಮ ನೀನ್ ಡಲ್ ಆಗಿದ್ಯಾ? ನೀನ್ ಡಲ್ ಆಗಿದ್ರೆ ನಿನ್ ಮುಖ ನೋಡೋಕ್ಕಾಗಲ್ಲ. ನೀನ್ ನಗ್ನಗ್ತಾ ಇದ್ರೇನೆ ಚಂದ. ಮಾವ, ನೀವ್ ಮಾತಾಡಿದ್ರಲ್ಲ, ನನ್ನ ಮೂಡೀಗ ಫುಲ್ ಫ್ರೆಶ್ ಆಯ್ತು. ಅದೇ ಇವನ್ ಜೊತೆ ಮಾತಾಡಿದ್ರೆ ಫ್ರೆಶ್ ಆಗಿರೋ ಮೂಡನು ಡಲ್ ಆಗೋಗುತ್ತೆ. ಸರಿ, ಈಗ ಹೇಳಮ್ಮ, ಎಲ್ಲೂ ಹೋಗಿದ್ರಿ? ಅದು ಮಾವ, ಬೆಳಗ್ಗೆ ಇವ್ನು ಕುತ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ದ. ಏನಾಯ್ತು ಅಂತ ಹೋದೆ ಕೇಳಕ್ಕೆ. ಆದ್ರೆ ಇವನು ನನಗೆ ಬೈದ್ ಕಳಿಸ್ಬಿಟ್ಟ. ಇನ್ನೊಂದು 5 ನಿಮಿಷಕ್ಕೆ ಹಿಂಗೆ ತಿರುಗಿ ನೋಡಿದ್ರೆ ವಿಶ್ವ ಇಲ್ಲ, ಕಾರ್ ಎತ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಅವ್ನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ನಾನು ಅವ್ನ ಕಾರಿಂದನೇ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲಿ ಹೋಗಿದ್ದೋ ಅಂದರೆ ನನ್ನ ಫ್ರೆಂಡ್ ನೋಡಕ್ಕೆ ಹೋಗಿದ್ದೆ ಅಂತ ಹೇಳ್ದ. ನನಗೆ ಯಾಕೋ ಒಂದು ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ. ಆದರೂ ವಾಪಸ್ ಬರ್ತಾ ನನ್ನ ಫೇವ್ರೆಟ್ ಪಾನಿಪುರಿ ಆ್ಯಂಡ್ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದ. ಇದು ವಿಷಯ. ಪಾನಿಪುರಿ ಐಸ್ ಕ್ರೀಮ್ ಕೊಡ್ಸಕ್ಕೆ ಕರ್ಕೊಂಡು ಹೋದ ಅಂತ ಹೇಳೋ. ಅದನ್ನ ಬಿಟ್ಬಿಟ್ಟು ಅವ್ನು ಹೋದ, ಅವನ್ನ ಫಾಲೋ ಮಾಡ್ಕೊಂಡು ಹೋದೆ ಅಂತ ಏನೇನೋ ಕತೆ ಹೇಳ್ತಾ ಇದೀಯಾ. ನೋಡಿದೆ ತಾನು, ಅವನು ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡ್ರು ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಾ? ವಿಶ್ವ, ಯಾವಾಗ ಮದ್ವೆ ಆಗ್ತಾ ಹೇಳಪ್ಪ. ಬೇಗ ನಿಮ್ಮಿಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಪ್ಪ, ಮೊದಲು ಎಕ್ಸಾಮ್ ಎಲ್ಲ ಮುಗಿಲಿ. ನೀವು ಹ್ಞೂ ಅಂದ್ರೆ ಈ ಯುಗಾದಿ ಒಳಗಡೆ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಹೇಳ್ತೀನಪ್ಪ. ಅಲ್ಲ ಕಣೋ, ಮಾವ, ನೀವು ಮದುವೆ ವಿಚಾರ ಮಾತಾಡಿದ್ರಲ್ಲ, ಅವ್ನಿಗೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ. ನಾನು ಅವನ್ನ ಸಮಾಧಾನ ಮಾಡ್ತೀನಿ. ಲಲಿತಾ, ನಮ್ಮ ವಿಶ್ವನ ಪಳಗ್ಸೋಕೆ ಇವಳೇ ಸರಿಯಾದ ನಮ್ಮ ಮನೆ ಸೊಸೆ. ಮೊದಲು ಇವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಈಗ ನಿಮಗೆಲ್ಲ ಸಮಾಧಾನನಾ? ಒಬ್ಬನೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಅಲ್ಲಿ ಅವರೆಲ್ಲ ಒಟ್ಟಿಗೆ ಊಟ ಮಾಡ್ತಿರ್ತಾರಲ್ವಾ? ಚಿನ್ನಮರಿ ನಗ್ನಗ್ತಾ ಊಟ ಮಾಡ್ತಿರ್ತಾರೇನೋ. ಯಾಕೆ ಚಿನ್ನಮರಿ ಹೀಗೆ ಮಾಡ್ತಾ ಇದ್ದೀರಾ? ನೀವಿಲ್ಲದೆ ನನಗೆ ಜೀವನ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನೀವುಗಳೇನು ನಗ್ತಿರೋದು ಈಗ? ಅವರಿದ್ದಾಗ ಹೇಳೋಕ್ಕಾಗ್ತಿರ್ಲಿಲ್ವ ನಿಮಗೆ? ಅವ್ರು ನನ್ನ ಜೊತೆಲಿದ್ರೆ, ಅವರೊಬ್ಬರು ನನ್ನ ಜೊತೆಲಿದ್ರೆ ಸಾಕು, ಇಡೀ ಜಗತ್ತನ್ನು ಫೇಸ್ ಮಾಡಬಲ್ಲೆ ನಾನು. ಆದರೆ ಅವರಿಲ್ಲ ಅಂದರೆ ನಾನು ಏನು ಮಾಡಲಿ? ಊಟ ಮಾಡಕ್ಕೆ ಮನಸ್ಸಾಗ್ತಿಲ್ಲ ನನಗೆ. ನಿಮ್ಗಳ ಜೊತೆ ಮಾತಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ನಾಳೆ ಅವ್ರು ಬಂದಾಗ ಮತ್ತೆ ಅವ್ರು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ನೀವು ಹೇಳದೆ ಹೋದರೆ ನಿಮ್ಮ ಜೊತೆ ಮಾತು ಬಿಡ್ತೀನಿ ನಾನು. ಆಗ ನಾವಿಬ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ. ಏನಂತೀವ ವಿಶ್ವ? ಏಯ್, ಹಂಗೆಲ್ಲ ಮಾಡಿದ್ರೆ ಸರಿ ಇರಲ್ಲ. ಇವಾಗಲೇ ಎದ್ದೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಆಯ್ತು ಮಾರಾಯ, ಸುಮ್ಮನಿರು. ಸುಮ್ಮನೆ ತಮಾಷೆ ಮಾಡಿದೆ ಕಣೋ.
ಇವರಿಬ್ರು ಯಾಕೆ ಇಲ್ಲಿ ಮಲಗಿದ್ದಾರೆ? ಏನಿಲ್ಲ ರೀ, ಇವನ್ ಮಲ್ಗಿದ್ ನೋಡಿ ಇವಳು ಬಂದು ಮಲ್ಗಿದ್ದಾಳೆ. ತಾಯಿ ಮಡ್ಲು ಅಂದ್ರೆ ಹಾಗೇನೆ, ಎದ್ದೇಳಕ್ಕೆ ಯಾರಿಗೆ ಮನ್ಸು ಬರುತ್ತೆ ಹೇಳು? ಇವರಿಬ್ಬರು ಜೋಡಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅದ್ರ ಬಗ್ಗೆ ವಿಶ್ವನ ಹತ್ರ ಮಾತಾಡ್ತಾ ಇದ್ದೆ. ಅವನ ಪರೀಕ್ಷೆ ಮುಗ್ದಿದ ತಕ್ಷಣ ಬಿಸ್ನೆಸ್ ಬಗ್ಗೆ ಗಮನ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಾಗೆ ಮದುವೆ ಬಗ್ಗೆನೂ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮದುವೆ ಆದ್ಮೇಲೆ ಬಿಸ್ನೆಸ್ ಮಾಡೋಕ್ಕಾಗಲ್ವೇನು? ಜೊತೆಗೆ ತನೂ ಇರ್ತಾಳೆ. ಒಂದ್ ಕೈ ಚಿಟಿಕೆಗಿಂತ 2 ಕೈ ಚಪ್ಪಾಳೆ ಮೇಲು ಅಂತ ಮೊದಲೇ ಮಾತಿದೆ. ನಿಮ್ಮ ಯೋಚನೆ ನಿಮಗೆ, ಆದರೆ ಅವನಿಗೂ ಹೀಗೆ ಮಾಡಬೇಕು ಅಂತ ಯೋಚನೆ ಇರುತ್ತೆ ಅಲ್ವಾ? ಅದು ಅಲ್ಲದೆ ಮದುವೆ ವಿಷಯದಲ್ಲಿ ಆತರ ಪಡೋದು ಬೇಡ ರೀ. ಅವನು ಮೊದಲು ಮನಸ್ಫೂರ್ತಿಯಾಗಿ ಅದನ್ನು ಒಪ್ಕೊಳ್ಳಿ. ಇವರಿಬ್ರು ಮದುವೆ ಯಾವಾಗ ಆಗುತ್ತೋ ಅಂತ ತುದಿಗ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಅದು ಯಾವಾಗ ಆಗುತ್ತೋ ಏನೋ. ಯೋಚನೆ ಮಾಡಬೇಡಿ, ನಿಮ್ಮ ಆಸೆ ನೆರವೇರುತ್ತೆ. ಹಾಗಲ್ಲ ಲಲಿತಾ, ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀಬೇಕು. ಇವರಿಬ್ಬರಿಗೂ ಆದಷ್ಟು ಬೇಗ ಮದುವೆ ಆಗಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ.